ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಇನ್ನೊಂದು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತೇ. ಆವಾಗಲೇ ಒಂದು ಸ್ಯಾರಿ ಬ್ಲಾಗ್ನ ಮಾಡಿಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ನಾಳೆ ಬರುತ್ತೆ. ನೆನೆ ವಿಡಿಯೋ ನೋಡಿದಾಗ ನೀವು ಸ್ಯಾರಿ ಬ್ಲಾಗ್ನ ಹಾಕಿದ್ದೀನಿ. ಸೊ ಅದಾದಮೇಲೆ ಈಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಶಿಂಕಲ್ಲಿರೋ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಶಿಂಕೆಲ್ಲ ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸ್ನಾನ ಎಲ್ಲ ಮುಗಿಸ್ಕೊಟ್ಟು ಬಂದು ಈಗ ಸದ್ಯಕ್ಕೆ ಇವಳಿಗೆ ಹೋಮ್ವರ್ಕ್ ಬರೆಸ್ತಾ ಇದ್ದೀನಿ. ಸಿ ನೋಡಿ ಹೆಂಗೆ ಬರೀತಾವಳೆ ಇವಳು. ಇವಳಿಗೆ ಹೋಮ್ವರ್ಕ್ ಬರೆಸಿ ಸ್ವಲ್ಪ ತಿಂದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾಳೆ ನಾಗರ ಪಂಚಮಿ ಇದೆ. ಸೊ ಹಾಗಾಗಿ ಈಗ ಸಡನ್ನಾಗಿ ಏನಿಲ್ಲ, ಬಂದಾಗಿಂದ ಮಾಡಬೇಕು ಅಂದರೆ ಒಂದೊಂದೇ ಆಗ್ತಾಯಿದೆ. ವ್ಲಾಗ್ ಕಂಟಿನ್ಯೂ ಆಗಿ ಮಾಡೋಣ ಅನ್ನೋದಕ್ಕೋಸ್ಕರ ಒಂದು ಸ್ಯಾರಿ ವ್ಲಾಗ್ನ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಈಗ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪ್ರಿಪ್ರೇಷನ್ ಆಫ್ ನಾಗರ ಪಂಚಮಿ. ಸೊ ಅವಳು ಹೋಮ್ವರ್ಕ್ ಬರೆಸ್ಬಿಟ್ಟು ತಿನ್ನುವಾಗ ಸಿಗ್ತೀನಿ ಗೈಸ್. ನನ್ನ ಮಗಳು ಹೋಮ್ವರ್ಕ್ ಬರೆಸಿ ತಿನ್ನಿಸಿ ನಾನು ತಿಂದು ಈಗ ದೇವ್ರ ಸಾಮಾನದೆಲ್ಲ ಎತ್ಕೊಂಡ್ಬಂದಿದ್ದೀನಿ. ಕಾಣಿಸ್ತಾ ಇರ್ಬೋದು. ಟೈಮ್ 11 ಗಂಟೆ ಗೈಸ್. ಈಗ ತೊಳಿಬೇಕು. ಈ ಚಿಕ್ಕ ಮಕ್ಕಳಿಗೆ ಒಂದು ಮಂಕ್ರಿ ಹೋಮ್ವರ್ಕ್ ಕೊಡ್ತಾರೆ. ನಾವು ಬರೆಯಲ್ಲ, ನಾವು ಬಿಡಲ್ಲ. ಹೊಡಿಬೇಕು ಇಲ್ಲ ಮುಗಿಬೇಕು, ಎರಡರಲ್ಲಿ ಒಂದು ಮಾಡಬೇಕು. ಕಿರ್ಚಿ ಗಂಟ್ಲು ನೋವು. ಮೊದಲೇ ನನಗೆ ಗಂಟ್ಲು ನೋವು, ಜ್ವರ ಬಂದ್ಬಿಟ್ಟೈತೆ. ಅದರಲ್ಲಿ ಇಲ್ಲಿ ಇವ್ರ ಹತ್ರ ಕಿರ್ಚಿ ಇನ್ನು ಗಂಟ್ಲು ಬ್ಲಾಸ್ಟ್ ಆಗೋದೊಂದು ಬಾಕಿ ಇವತ್ತು. ಎದೆನೇ ಹಿಡ್ಕೊಬಿಟ್ಟೈತೆ. ಕಿರ್ಚಿ ಅಂತ ಕೆಲಸ ಕೊಡ್ತಾಳೆ. ಅವ್ರ ಸ್ಕೂಲವರು ಹಂಗೆ ಮಾಡ್ತಾರೆ. ಒಂದು ಬಂಡಿ ಹೋಮ್ವರ್ಕ್ ಕೊಟ್ಟು ಕಳಿಸ್ತಾರೆ. LKG ಮಕ್ಳಿಗೆ 4 ಪೇಜ್ ಹೋಮ್ವರ್ಕ್ ಕೊಡ್ತಾರೆ ಒಂದಿನಕ್ಕೆ. ಏನು ಮಾಡೋಕ್ಕಾಗಲ್ಲ. ಅವಳು LKG ಆ್ಯಕ್ಚುಲಿ ನರ್ಸರಿಗೆ ಹಾಕಬೇಕಿತ್ತು. ಅಂದರೆ ಏಜ್ ಪ್ರಕಾರ 2 ಆಪ್ಷನ್ ಇತ್ತು ಅಂತ ಹೇಳಿ LKG ಹಾಕ್ಕೊಂಡ್ರು. ಶಾರ್ಪ್ ಇದ್ದಾಳೆ ಅಂತ ನಾವು ಓಕೆ ಮಾಡಿದ್ವಿ. ಹಂಗಾಗಿ ಅವರು ಓಕೆ ಮಾಡ್ಕೊಂಡು ತಗೊಂಡ್ರು. ಈಗ ಅದ್ರದ್ದು ರಿಸಲ್ಟ್ ನನಗೆ ಬರ್ತಾಯಿದೆ. ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಹುಷಾರಿಲ್ಲ. ಅದು ಹೆವಿ ಕಿರಿಕ್ ಮಾಡ್ತಾವಳೆ. ಅವ್ರ ಹತ್ರ ಕಿರ್ಚಿ ನನಗೆ ಗಂಟ್ಲು ನೋವು ಮೊದಲೇ. ಜೊತೆಲಿ ಇನ್ನೂ ಇರಿಟೇಷನ್ ಆಗ್ತಾಯಿದೆ ನನಗೆ. ಕೆಲಸ ಆಗಿಲ್ಲ. ಬೆಳಿಗ್ಗೆ ಹೋಗಿ ಈಗ ನಾಗರ ಪೂಜೆ ಮಾಡ್ಕೊಬರ್ತೀವಿ ಅಂದರೆ ಏನೂ ತಿನ್ನಂಗಿಲ್ಲ, ಹಂಗೆ ಹೋಗಬೇಕು. ಬೆಳಗ್ಗೆನೇ ಮಾಡ್ಕೊಂಬರ್ಬೇಕು. ಅದೆಲ್ಲ ನೋಡ್ತಾ ಇದ್ದೀನಿ. ನನಗೂ ನಾಳೆ ಒಂದು ದಿನ ರಜಾ ಅಂದರೆ 108 ಕೆಲಸ ಇರ್ತವೆ. ಅದು ಒಂದೇ ಇರಲ್ಲ. ಇವಾಗ ಇಷ್ಟೊತ್ತಲ್ಲಿ ದೇವ್ರ ಸಾಮಾನು ತೊಳ್ಕೊಳ್ಳೋದು ಕಾರಣನೂ ಒಂದು ಹೌದು. ನಾಳೆ ಮಂಗಳವಾರ ಇದೆ. ಅದೊಂದು ಏನಿಲ್ಲ, ಮಂಗಳವಾರ ತೆಗಿತೀನಿ ನಾನು, ಆ ಥರ ಏನಿಲ್ಲ. ಬಟ್ ಬೆಳಗ್ಗೆ ಎದ್ದು ಇದನ್ನು ಮಾಡಿ ಮತ್ತೆ ಅಲ್ಲೋಗಿ ಪೂಜೆ ಮಾಡಿಕೊಂಡು ಇನ್ನು ವಾಶ್ರೂಮ್ ತೊಳೆಯೋದು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಇದು ಅಂದರೆ ತುಂಬ ಹೆವಿ ಆಗಿಬಿಡುತ್ತೆ ಕೆಲಸ ಅಂತೇಳಿ ದೇವ್ರ ಮನೆ ತೊಳೆದು ಪೂಜೆ ಮಾಡೋಷ್ಟೊತ್ತಿಗೇ ಏನಂತಾರೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ. ಇನ್ನು ನಾಗರ ಕಲ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಜೀವನ ಹೋದಂಗೆ ಹೋಗಿರುತ್ತೆ ಕೆಲಸ ಮಾಡಿ. ಸೊ ಹಂಗಾಗಿ ಇವತ್ತೇ ತೊಳ್ಕೊಂಡ್ಬಿಟ್ಟಿಟ್ಬಿಟ್ರೆ ಬೆಳಿಗ್ಗೆ ಒಂದು 10% ಕೆಲಸ ಮುಗ್ದಂಗಿರುತ್ತೆ. ಅಂದರೆ ಪೂಜೆದ್ರಲ್ಲಿ 50% ಮುಗ್ದಂಗಿರುತ್ತೆ. ಅದೊಂದೇ ರೀಸನ್ನು, ಇನ್ನೇನು ಇಲ್ಲ. ಹೇಳ್ದಂಗೆ ಲಾಸ್ಟ್ ಟೈಮ್ ನನ್ನ ಬ್ಲಾಗ್ ಯಾರು ನೋಡಿದರೆ ನಾನು ನಿಂಬೆಹಣ್ಣದು ನಿಂಬೆಹಣ್ಣು ರಸ ಇಟ್ಕೊಂಡು ತೊಳಿತೀನಿ. ಸೊ ಇವಾಗಲೂ ಅಷ್ಟೇ. ನಿಂಬೆಹಣ್ಣಿಲ್ಲ ಅಂದರೆ ಕೈಯಲ್ಲಿ ಉಜ್ಜಾಗ್ತಾಯಿದೆ. ಸೊ ಇತ್ತು ಒಂದು ಹಳೇದು ಕಟ್ ಮಾಡಿಟ್ಟಿದ್ದು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ತೊಳೆದ್ಬಿಟ್ಟು ಅರೇಂಜ್ ಮಾಡಬೋಣ ಅಂತ 11-12 ಎಲ್ಲ ಮಾಡಿ ಮಲಗಿದ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಎತ್ತಿ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಎಷ್ಟಾಯ್ತು ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಗೈಸ್. ಆದರೆ ಇದು
ಸಪ್ರೇಟ್ ಬ್ಲಾಗ್, ಅದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಅದೇನಾದರೂ ಕಡಿಮೆ ಡ್ಯೂರೇಷನ್ ಇದ್ದರೆ ಇದರಲ್ಲೇ ಕಂಟಿನ್ಯೂಟಿ ಮಾಡ್ತೀನಿ. ಬಂದೇ ಇರು, ತೊಳೆದ್ಬಿಟ್ಟು ಸಿಗ್ತೀನಿ. ಗೈಸ್ ದೇವ್ರ ಮನೆ ಎಲ್ಲ ತೊಳೆದಿದ್ದಾಯಿತು. ತೊಳೆದು ಎಲ್ಲ ಅರೇಂಜ್ ಮಾಡಿದ್ದೀನಿ. ಸ್ಕ್ರೀನು ಹಾಕ್ಬಿಟ್ಟಿದ್ದೀನಿ, ನೋಡಿಸ್ತೀನಿ. 11:43 12 ಒಳಗೆಲ್ಲ ಕ್ಲೀನಾಗಿದೆ. ಎಸ್, ಎಲ್ಲ ಅರೇಂಜ್ ಆಗಿದೆ. ಅಕ್ಕಿ ಒಂದು ಚೇಂಜ್ ಮಾಡಿಲ್ಲ, ಎಷ್ಟೊತ್ತಿನಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಮೂಟೆ ಪಕ್ಕದ ಮನೇಲಿದೆ, ನಮ್ಮ ಅಮ್ಮನ ಮನೇಲಿ, ಹಾಗಾಗಿ ಬೆಳಿಗ್ಗೆ ಚೇಂಜ್ ಮಾಡ್ತೀನಿ. ಇನ್ನೆಲ್ಲ ಆಲ್ ಸೆಟ್. ಬೆಳಿಗ್ಗೆ ಜೋಡಿಸ್ಕೋಬೇಕಿತ್ತು, ಏನದು ನಾಗರ ಪಂಚಮಿಗೆ. ಅದೇನು ಕವರಲ್ಲೆಲ್ಲ ಹೊರಗಿಂದ ತಂದಿದ್ದೀನಿ, ಮನೆದೇನು ತೊಗೊಂಡೋಗಲ್ಲ. ಮನೆದು ಆಲ್ಮೋಸ್ಟಾಗಿ ಏನೂ ತೊಗೊಂಡೋಗಲ್ಲ. ಹಾಲು ನೀರೊಂದು ಮನೆಯಿಂದ ತೊಗೊಂಡು ಹೋಗ್ತೀವಿ, ಬಿಟ್ಟರೆ ಹಾಲನ್ನು ಹೊರಗಡೆ ತೊಗೊಳ್ಳೋದು. ಇನ್ನು ಪೂಜೆದೆಲ್ಲ ತಂದಿದ್ದೀನಿ ಗೈಸ್, ನಮ್ಮ ಕವರ್ ತುಂಬ ಎಲ್ಲ ನಾಳೆಗೆ ಏನೇನು ಬೇಕು ತಟ್ಟೆಯಿಂದ ಹಿಡಿದು ಎಲ್ಲ ತಂದಿದ್ದೀನಿ. ಇದನ್ನು ಬೆಳಗ್ಗೆ ಜೋಡಿಸ್ಕೊತೀನಿ. ಈಗ ಅದು ಹೇಳಿದ್ನಲ್ಲ, ವ್ಲಾಗ್ಸ್ ಟೈಮಿಂಗ್ ನೋಡ್ಕೋತೀನಿ. ತುಂಬ ಲೆಂತಿ ಇತ್ತಂದರೆ ಇದನ್ನು ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ನಾಳೆ ಬೆಳಗ್ಗೆ ನಾಗರ ಪಂಚಮಿದು ಸೇರಿಸಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಬೆಳಗ್ಗೆ ಸಿಗ್ತೀನಿ. ಸಪೋಸ್ ಬೆಳಗ್ಗೆ ಡಿಫ್ರೆಂಟ್ ಬ್ಲಾಗ್ ಮಾಡಿದ್ರೆ ಈ ಬ್ಲಾಗ್ಗೆ ಸದ್ಯಕ್ಕೆ ಟಾಟಾ ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್.